जिन्हीं मानते जो भी लोग कांग्रेस ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ಬೆಳಗ್ಗೆಯಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ಹೇಳ್ದಂಗೆ ನಮ್ಮ ಶಾಲೆಗೆ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿ. ಸೊ ಅದಕ್ಕಾಗಿ ನಾವು ಬೆಳಗ್ಗೆನೇ ಅಂದರೆ 9 ಗಂಟೆಗೆ ನಾವು ಇವತ್ತು ಶಾಲೆಯಲ್ಲಿ ಹಾಜರಿದ್ದೀವಿ. ಎಲ್ಲರೂ ಇದ್ದಾರೆ ಇಲ್ಲಿ. ಇನ್ನೂ ಒಂದಿಷ್ಟು ಜನ ಬರಬೇಕಾಗಿದೆ. ಬರ್ತಿದ್ದ ಹಾಗೆಯೇ ನಾವು ಬಸ್ಸಿಗೆ ಹೋಗಿದ್ದು ನಮ್ಮ ಶಾಲೆಯಲ್ಲಿರುವಂಥ ಗಣಪತಿ ದೇವಸ್ಥಾನಕ್ಕೆ. ಸೊ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷರು ಅಂತ ಹೇಳಿದರೆ ಏನೂ ತಪ್ಪಾಗೋದಿಲ್ಲ. ಇಲ್ಲಿ ಬಂದು ಉಪಾಧ್ಯಕ್ಷರು. ಬಹಳಷ್ಟು ಈ ಕೆಲಸದ ಸಂಬಂಧ ಬಹಳಷ್ಟು ಓಡಾಡಿದವರು ಅಂತಂದರೆ ಇವರಿಬ್ಬರು. ಅದ್ರ ಒಬ್ಬೊಬ್ಬರಾಗಿಯೇ ಎಲ್ಲ ಸ್ನೇಹಿತರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದರು. ಕಾರ್ಯಕ್ರಮವನ್ನು ಸಿದ್ಧಿವಿನಾಯಕನ ದರ್ಶನವನ್ನು ಮಾಡಿ ಸಿದ್ಧಿವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಆನಂತರ ಪ್ರಾರಂಭಿಸೋದು ಅಂತ ಮಾತಾಗಿತ್ತು. ಹಾಗೆಯೇ ಶಾಲೆಯ ಆವರಣದಲ್ಲಿರುವಂತಹ ಸಿದ್ಧಿವಿನಾಯಕನ ಮಂದಿರದಲ್ಲಿ ಗಣೇಶನ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಿದ್ವಿ. ಈ ಮೂಲಕ ಕಾರ್ಯಕ್ರಮ ಸುಗಮವಾಗಿ ಸಾಂಗವಾಗಿ ನೆರವೇರಲಿ ಅಂತಂದು ಹೇಳಿ ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಕೂಡ ಮಾಡಲಾಯಿತು. ಆನಂತರ ನಮ್ಮ ಶಾಲೆಗೆ ಆಲ್ರೆಡಿ ಶಿಕ್ಷಕರು ಬರ್ತಾ ಇದ್ದರು. ಬಂದಂತಹ ಎಲ್ಲ ಶಿಕ್ಷಕರನ್ನು ಒಟ್ಟುಗೂಡಿಸಿ ಶಾಲೆಯ ಗೇಟ್ ಬಳಿಯಿಂದಲೇ ಅವರಿಗೆ ಆದರವಾದಂತಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರಿದ್ವಿ. ವಿದ್ಯೆಯನ್ನು ಕಲಿಸಿದಂತಹ ಗುರುಗಳಿಗೆ ಎಷ್ಟೇ ಕೃತಜ್ಞತೆಯನ್ನು ಸಲ್ಲಿಸಿದರೂ ಕೂಡ ಸಾಲದು. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು ಅತ್ತ ಕಡೆಗೆಲ್ಲ ನಿಂತ್ಕೊಂಡು ಅವ್ರ ಮೇಲೆ ಹೂವುಗಳನ್ನೆಲ್ಲ ಹಾಕ್ತಾ ಪುಷ್ಪವನ್ನು ಅವ್ರಿಗೆ ಅರ್ಪಿಸ್ತಾ ಅವರನ್ನು ಆತ್ಮೀಯವಾಗಿ ವೇದಿಕೆಯವರೆಗೂ ಕರೆದುಕೊಂಡು ಬರಲಾಯಿತು. ಆ ಮೂಲಕ ಇಲ್ಲೊಂದು ದೈವಿಕ ಭಾವನೆ ಮೂಡಿತ್ತು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಹಾಗೆಯೇ ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತಂದು ಹೇಳಿ ಕರೀತಾರೆ. ಒಂದು ಅಕ್ಷರವನ್ನು ಕಲಿಸಿದವರು ಕೂಡ ಗುರುಗಳೇ. ಅಂಥದ್ರಲ್ಲಿ ನಾವು ಹೈಸ್ಕೂಲ್ನಲ್ಲಿ ಇದ್ದಾಗ 3 ವರ್ಷಗಳವರೆಗೆ ಎಲ್ಲ ವಿಷಯಗಳನ್ನು ಅದ್ಭುತವಾಗಿ ಬೋಧನೆ ಮಾಡಿದಂತಹ ಶಿಕ್ಷಕರಿಗೆ ಎಷ್ಟು ನಮಸ್ಕಾರಗಳನ್ನು ತಿಳಿಸಿದರೂ ಕೂಡ ಸಾಲದು. ಇವರು ನಮ್ಮ ವಿಜ್ಞಾನ ಶಿಕ್ಷಕರು, ಪೂಜಾರ್ ಸರ್ ಅಂತಂದು ಹೇಳಿ ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಕೆಲವೊಂದಿಷ್ಟು ಹಾಸ್ಯ ಚಟಾಕಿಗಳನ್ನು ಕೂಡ ಹಾರಿಸಿದರು. ಆ ಮೂಲಕ ಕಾರ್ಯಕ್ರಮ ಬಹಳ ವಿದ್ಯುಕ್ತವಾಗಿ ಸಾಂಗವಾಗಿ ನೆರವೇರಿತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾವು ಇಷ್ಟು ಜನ ವಿದ್ಯಾರ್ಥಿಗಳು ಸೇರಿದ್ವಿ. 300 ಜನ. ಆ್ಯಕ್ಚುಲಿ ನಾವು 2003ನೇ ಬ್ಯಾಚ್ನಲ್ಲಿ ಇದ್ದಂಥವರು. 150 ಅತ್ಯುತ್ತಮವಾಗಿ ತಮ್ಮ ತನುಮನತನದ ಸಹಕಾರ ನಮ್ಮ ಜೊತೆ ಕೊಡ್ತೇನೆಂದರೆ ಅವರಿಗೆ ಗುರುದೇವ ವಿದ್ಯಾ ಸಮಿತಿ ಆಡಳಿತ ಮಂಡಳಿಯ ಸರ್ವ ಪದಾಧಿಕಾರಿಗಳ ಪರವಾಗಿ ಇವತ್ತಿನ ದಿನ ಏನು ನಿವೃತ್ತ ಶಿಕ್ಷಕರದಾರಲ್ರಿ, ಆಕ್ಚುಲಿ ನಾವೆಲ್ಲ ಹಣ್ಣು ತಿನ್ನಕ್ ಬಂದವರು ಕೂಡ ನಾವು ಇದೊಂದು ರೀತಿ ಗುರುವಂದನಾ ಕಾರ್ಯಕ್ರಮ ಮಾಡ್ತೀವಿ ಅಂದ ತಕ್ಷಣ ಶಾಲೆ ನಮ್ಮ ಸಿದ್ದಾರ್ಥ ಸ್ವಾಮಿ ಪ್ರೌಢಶಾಲೆ ಅನ್ನೋದು ಒಂದು ಸಣ್ಣ ಬೀಜವನ್ನು ತಂದು ಅದನ್ನ ನೆಟ್ಟು ಅದನ್ನ ಸಸಿ ಮಾಡಿ ಅದನ್ನ ಗಿಡ ಮಾಡಿ ಅದಕ್ಕೆ ಗೊಬ್ಬರ ನೀರು ಹಾಕಿ ಕಾರ್ಯಕ್ರಮ ಸುಗಮವಾಗಿ ನಡೆಯೋದಕ್ಕೆ ಸಹಾಯವನ್ನು ಮಾಡಿದರು. ಆನಂತರ ಕಾರ್ಯಕ್ರಮದಲ್ಲಿನೇ ಕೆಲವೊಂದು ಘೋಷಣೆಗಳು ಕೂಡ ಆದವು. ಶಾಲೆಗೆ ಒಂದಿಷ್ಟು ಗಿಫ್ಟ್ಗಳನ್ನು ಕೂಡ ಒಂದಿಷ್ಟು ಸಹಾಯ ಸಹಕಾರವನ್ನು ಕೂಡ ಮಾಡಲಾಯಿತು. ಇವು ನಾವು ಕಲ್ತಿರುವಂತಹ ಶಾಲೆಗಳು, ಕ್ಲಾಸ್ ರೂಮ್ಸ್ಗಳು. ಸದ್ಯ ಅವತ್ತು ಕ್ಲೋಸ್ ಮಾಡಿದ್ರು, ಬಟ್ ಈ ರೀತಿ ಕಾಣಿಸ್ತದೆ ನಮ್ಮ ತರಗತಿಗಳೆಲ್ಲ. ಆಲ್ರೆಡಿ ಒಂದು ತರಗತಿಯಲ್ಲಿ ಒಂದು ಕ್ಲಾಸ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೋಗಿ ಕೂತ್ಕೊಂಡಿದ್ರು. ಇವರು ನಮ್ಮ ನಾಯಕ್ ಸರ್, ಜೀವಶಾಸ್ತ್ರವನ್ನು ಬೋಧಿಸ್ತಾ ಇದ್ದಂತಹ ಶಿಕ್ಷಕರು. ಇವ್ರ ಕಡೆಯಿಂದ ಇವತ್ತು ಪಾಠವನ್ನು ಕೇಳಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಎಲ್ಲರೂ. ಹಾಗೆಯೇ ಕೆಳಗಡೆಗೆ ನೋಡ್ರಿ, ಇಲ್ಲೊಂದಿಷ್ಟು ಜನ ನಿಂತ್ಕೊಂಡು ಮತ್ತೇನೋ ಡಿಸ್ಕಸ್ ಕೂಡ ಮಾಡ್ತಾಯಿದ್ರು. ಕಾರ್ಯಕ್ರಮ ಮುಗಿದ್ರೂ ಕೂಡ ಮುಗಿಸುವಂಥ ಹಂತದಲ್ಲಿ ಇವರಾರೂ ಇರಲಿಲ್ಲ. ಹೀಗೆ ಕಾರ್ಯಕ್ರಮ ನಡೀತು. ಈ ತರಗತಿಯಲ್ಲಿ ನಮ್ಮ ಶಿಕ್ಷಕರು ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂತ್ಕೊಂಡಿದ್ರು. ನೋಡಿ ಹೆಂಗೆ ಕೂತ್ಕೊಂಡಿದ್ದಾರೆ. ನಾವು ಹೀಗೆ ಕೂತ್ಕೊತಾ ಇದ್ವಿ ಆವಾಗಲೂ ಕೂಡ. ಸೊ ಲೇಟ್ ಎಂಟ್ರಿ ಆಗಿ ಬಂದಿರೋಂಥ ಒಬ್ಬ ವಿದ್ಯಾರ್ಥಿಗೆ ಇವರೆಲ್ಲ ನಗೋದು ನೋಡ್ರಿ ಹೆಂಗೆ ನಗ್ತಾರೆ ಅಂತಂದು ಹೇಳಿ. ಎಲ್ಲ ಮೋಜು ಮಸ್ತಿಗಳು ಇಲ್ಲಿ ನಡೆದ್ವು. ಎಲ್ಲರೂ ಖುಷಿಯಿಂದ ಇದ್ದರು. ಬಹಳ ದಿನಗಳ ಆದ ನಂತರ ಎಲ್ಲರೂ ಭೇಟಿ ಆಗ್ತಾ ಇದ್ದೀವಿ ಅಂತನ್ನುವಂತಹ ಒಂದು ಸಂಭ್ರಮ ಇವರೆಲ್ಲರೊಳಗೂ ಕೂಡ ಮನೆ ಮಾಡಿತ್ತು. ಬಹಳ ಅಂದರೆ ಬಹಳ ಖುಷಿಯಿಂದ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ನಾವು ಶಾಲೆಯಲ್ಲಿದ್ದಾಗ ಇವರು ಪ್ರಾಂಶುಪಾಲರಾಗಿದ್ದರು, ನಾಯಕ್ ಸರ್ ಅಂತಂದು ಹೇಳಿ ಜೀವಶಾಸ್ತ್ರವನ್ನು ಹೇಳ್ತಾ ಇದ್ದರು. ಇವತ್ತು ಕೂಡ ಆ ಒಂದು ರೀಕ್ರಿಯೇಟನ್ನು ಮಾಡಬೇಕು, ಅವ್ರ ಬೋಧನಾ ಶೈಲಿಯನ್ನು ಅವರು ಬೋಧಿಸ್ತಾ ಇದ್ದಂತಹ ರೀತಿಯನ್ನು ರೀಕ್ರಿಯೇಟ್ ಮಾಡಬೇಕು ಅಂತಂದು ಹೇಳಿದ ತಕ್ಷಣ ಅವರು ಕೂಡ ಅತ್ಯುತ್ಸಾಹದಿಂದ, ಅತಿಯಾದಂತಹ ಆತ್ಮವಿಶ್ವಾಸದಿಂದ ಕಶೇರುಕಗಳ ಬಗ್ಗೆ ಪಾಠವನ್ನು ಮಾಡ್ತಾಯಿದ್ರು. ಆ ಪಾಠವನ್ನು ಕೇಳಿದಾಗ ನಮಗೂ ಕೂಡ ಆ ದಿನಗಳು ಮತ್ತೆ ನೆನಪಾದವು ಕೂಡ. ಬಂದ ತಕ್ಷಣ ಬೆಳಗ್ಗೆನೆ ಗ್ರೂಪ್ ಫೋಟೋ ಆಗಿತ್ತು ಸರ್ಸ್ ಗಳ ಜೊತೆಗೆ. ಆನಂತರ ಆ ಫೋಟೋಸ್ಗಳು ಕೂಡ ಬಂದಿದ್ವು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಯಿತು. ಹೀಗೆ ಪ್ರತಿಯೊಬ್ಬರು ಕೂಡ ಅದನ್ನು ತಗೊಂಡು ಹೇಗೆ ತೋರಿಸ್ತಾ ಇದ್ದೀವಿ ನೋಡಿ. ರಜನಿ ಮಾಲ್ತೇಜ್ ಅವರ ವಿಲೋಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸೇವ್ ಮಾಡ್ಕೊಳ್ಳಿ. ಕಾರ್ಯಕ್ರಮ ಮುಗಿದಾದ್ಮೇಲೆ ನಮ್ಮ ಹಾಡು ನೃತ್ಯಗಳು ಎಲ್ಲರೂ ಒಟ್ಟಾಗಿ ನಮ್ಮ ವಯಸ್ಸಿನ ಎಲ್ಲ ಕೂಡ ಮರೆತು ನಾವೆಲ್ಲರೂ ಒಟ್ಟಾಗಿ ಡಾನ್ಸನ್ನ ಮಾಡ್ತಾ ಇದ್ವಿ. ಸವಿ ನೆನಪು, ಸಾವಿರ ನೆನಪು ಈ ಹಾಡಿಗೆ ಈ ನೃತ್ಯಗಳು ನಡೀತಾ ಇದ್ವಿ. ಒಂದು ಕಡೆ ಹೊಡೆಯೇ ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು ಹೀಗೆ ಒಂದು ಬಿಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಜಾಸ್ತಿ ನೀನು ಚೆಟ್ಟಿ ದೋಸ್ತಿ ಜೀವಕ್ಕಿಂತ ಜಾಸ್ತಿ ಪಂಚರ್ ಮಾಡಿದ್ದು ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. History gotta ಚಾಮಯ್ಯ ಮೇಷ್ಟೇ ಬೇಕು, ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟೇ ಬೇಕು, ನಮ್ಮೆಲ್ಲರ ಬಾಣಗಾರಿಗೆ. ಸೊ ಇದಾಗಿತ್ತು 2002-2003ನೇ ಬ್ಯಾಚ್ನ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಈ ಎಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ. 23 ವರ್ಷಗಳ ನಂತರ ಭೇಟಿಯಾಗಿದ್ದಂತಹ ಈ ಸುಸಂದರ್ಭಕ್ಕೆ ಸಾಕ್ಷಿಯಾದಂತಹ ಎಲ್ಲರಿಗೂ ಕೂಡ ಮನಪೂರ್ವಕವಾದಂತಹ ಧನ್ಯವಾದಗಳು. ಸೊ ಸೈನಿಂಗ್ ಆಫ್, ರಜನಿ ಗಲಗಲಿ ವ್ಲಾಗ್. ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು.